ಕೆಲವೇ ಕ್ಷಣಗಳಲ್ಲಿ ಬೆಳಗಾವಿಯಲ್ಲಿ ಅಧಿವೇಶನ ಆರಂಭ ಆಗುತ್ತೆ. ಸುವರ್ಣಸೌಧಕ್ಕೆ ಈಗ ಆಲ್ರೆಡಿ ಸಚಿವರು ಶಾಸಕರು ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ಇವತ್ತಿನಿಂದಲೇ ರಣರಂಗವಾಗುತ್ತಾ ಸುವರ್ಣಸೌಧ ಅನ್ನುವಂತಹ ಕುತೂಹಲ ಇದೆ. ಕೆಲವೇ ಕ್ಷಣಗಳಲ್ಲಿ ಅಧಿವೇಶನ ಆರಂಭ ಆಗುತ್ತೆ. ಸುವರ್ಣಸೌಧಕ್ಕೆ ಈಗ ಆಲ್ರೆಡಿ ಸಚಿವರು ಶಾಸಕರು ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ಒಂದೊಂದು ಕಡೆ ಇವತ್ತಿನಿಂದಲೇ ರಣರಂಗ ಆಗುತ್ತಾ ಸುವರ್ಣಸೌಧ. ಸರ್ಕಾರದ ವಿರುದ್ಧ ಮುಗಿಬೀಳೋದಕ್ಕೆ ವಿಪಕ್ಷ ಸಕಲ ರೀತಿಯಲ್ಲಿ ಸಜ್ಜಾಗಿದೆ. ನಾಯಕತ್ವ ವಿಚಾರವನ್ನೇ ಮುಂದಿಟ್ಕೊಂಡು ಹೋರಾಡೋದಕ್ಕೆ ವಿಪಕ್ಷಗಳು ರೆಡಿಯಾಗಿದೆ. ಮತ್ತೊಂದು ಕಡೆ ವಿಪಕ್ಷಕ್ಕೆ ತಿರುಗೇಟನ್ನ ಕೊಡೋದಕ್ಕೆ ಸಿದ್ದರಾಮಯ್ಯ, ಡಿಕೆಶಿ ಇಬ್ರು ಕೂಡ ರೆಡಿಯಾಗಿದ್ದಾರೆ. ಬಿಜೆಪಿ ಕಾಲದ ಹಗರಣ ಕೆದಕೋದಕ್ಕೆ ಸರ್ಕಾರವೂ ಕೂಡ ಎಲ್ಲಾ ರೀತಿಯಾಗಿ ಸಜ್ಜಾಗಿದೆ. ಈಗ ಆಲ್ರೆಡಿ ಅಧಿವೇಶನಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಎಲ್ಲಾ ರೀತಿಯಾದಂಥ ವ್ಯವಸ್ಥೆ ಆಗಿದೆ. ಕುರ್ಚಿ ಕದನದಿಂದಾಗಿ ಸದ್ದು ಮಾಡ್ತಾ ಇದ್ದ ಕರ್ನಾಟಕ ರಾಜಕೀಯ ಇದೀಗ ಬೆಳಗಾವಿಗೆ ಶಿಫ್ಟ್ ಆಗಿದೆ. ಇವತ್ತಿನಿಂದ ಚಳಿಗಾಲದ ಅಧಿವೇಶನ ಕೂಡ ಆರಂಭ ಆಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶುರುವಾಗುತ್ತೆ. ಸರಣಿ ಸಮಸ್ಯೆಗಳನ್ನು ಮುಂದಿಟ್ಟು ಸರ್ಕಾರವನ್ನ ಕಟ್ ಹಾಕಬೇಕು ಅಂತೇಳಿ ವಿಪಕ್ಷಗಳು ರೆಡಿಯಾಗಿದೆ. ಅತ್ತ ಪ್ರತಿಪಕ್ಷಗಳಿಗೆ ಕೌಂಟರ್ ಕೊಡೋದಕ್ಕೆ ಕಾಂಗ್ರೆಸ್ ನಾಯಕರು ಕೂಡ ಎಲ್ಲಾ ರೀತಿಯಾದಂಥ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಮೊದಲ ದಿನವಾದ ಇವತ್ತು ಬಹುಶಃ ಇವತ್ತಿನಿಂದಲೇ ಇಷ್ಟು ದಿವಸದಿಂದ ಏನು ಕಳೆದ ಕೆಲವು ತಿಂಗಳಿಂದ ನಡೀತಾ ಇರುವಂತಹ ಈ ಪವರ್ ಶೇರಿಂಗ್ ಫೈಟು ಸಾಕಷ್ಟು ಅಸ್ತ್ರಗಳಿದೆ. ಒಂದು ಕಡೆ ವಿಪಕ್ಷಗಳಿಗೆ ಸರ್ಕಾರವನ್ನು ಕಟ್ಟಿ ಹಾಕೋದಕ್ಕೆ ನಾನಾ ಕಾರಣಗಳು, ಅದರ ಜೊತೆಗೆ ನಾನಾ ಅಸ್ತ್ರಗಳನ್ನು ಸ್ವತಃ ಕಾಂಗ್ರೆಸ್ ಸರ್ಕಾರನೇ ಕೊಟ್ಟಿರೋದು. ಅದರ ಜೊತೆಗೆ ಕಾಂಗ್ರೆಸ್ ಸರ್ಕಾರ ಕೂಡ ಬಿಜೆಪಿ ಕಾಲದಲ್ಲಿ ನಡೆದಿರುವಂತಹ ಹಗರಣಗಳು, ಆಮೇಲೆ ಒಂದಷ್ಟು ಅಕ್ರಮಗಳು, ಇದನ್ನೆಲ್ಲ ಕೆದಕೋದಕ್ಕೆ ಸರ್ಕಾರ ಕೂಡ ಎಲ್ಲಾ ರೀತಿಯಾಗಿ ಸಜ್ಜಾಗಿದೆ. ಹಾಗಾಗಿ ಇವತ್ತಿನಿಂದಲೇ ಸುವರ್ಣಸೌಧ ರಣರಂಗ ಆಗುವಂತಹ ಎಲ್ಲಾ ಲಕ್ಷಣಗಳು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಅದೊಂದು ಕಡೆ MES ಪುಂಡರ ಹಾವಳಿ, ಅವರನ್ನು ಕೂಡ ವಶಕ್ಕೆ ಪಡೆಯುವಂತಹ ಕೆಲಸ ಆಗ್ತಾ ಇದೆ. ಯಾಕಂತಂದ್ರೆ ಬೆಳಗ್ಗಿನಿಂದಲೂ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಕನ್ನಡದಲ್ಲಿ ಹೇಳಿ ಸರ್, ಏನ್ ಬೇಕು ನಿಮ್ಗೆ? ಕನ್ನಡ ಬರಂಗಿಲ್ಲ ನಾವು. ಮತ್ತೆ ಯಾಕಿದಿರಿ ಇಲ್ಲಿ ಕರ್ನಾಟಕದಲ್ಲಿ? ಸಹಜವಾಗಿ ಸಾಕಷ್ಟು ಕುತೂಹಲಗಳು. ಯಾಕಂತಂದ್ರೆ ರಾಜ್ಯ ಸರ್ಕಾರ ಒಂದು ಕಡೆ ಅಭಿವೃದ್ಧಿ ವಿಚಾರಗಳನ್ನ ಪಕ್ಕಕ್ಕಿಟ್ಟು ಕೇವಲ ಕುರ್ಚಿ ಕಿತ್ತಾಟದಲ್ಲಿ ಅವರು ನಿರತರಾಗಿದ್ದಾರೆ. ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ, ಈ ಥರದ್ದೆಲ್ಲ ಆರೋಪಗಳನ್ನ ಸಹಜವಾಗಿ ವಿಪಕ್ಷಗಳು ಮಾಡ್ಕೊಂಡು ಬಂದಿದ್ವು. ಬಟ್ ಇವತ್ತಿನ ಅಧಿವೇಶನದಲ್ಲಿ ಆ ಎಲ್ಲ ವಿಚಾರಗಳು ಪ್ರತಿಧ್ವನಿಸುವಂತಹ ಸಾಧ್ಯತೆ ದಟ್ಟವಾಗಿದೆ. ಮೊದಲನೇದಾಗಿ ಕಾಂಗ್ರೆಸ್ ಸರ್ಕಾರವನ್ನ ಹೇಗೆಲ್ಲ ಕಟ್ ಹಾಕಬೇಕು ಅಂತೇಳಿ ವಿಪಕ್ಷಗಳು ಈಗ ಆಲ್ರೆಡಿ ಒಂದು ದೊಡ್ಡ ಪಟ್ಟಿಯನ್ನು ರೆಡಿ ಮಾಡ್ಕೊಂಡಿದೆ. ಈಗ ಆತ ವಿಪಕ್ಷಗಳಿಗೆ ತಿರುಗೇಟನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಕೂಡ ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಹಾಗಾಗಿ ಇವತ್ತಿನಿಂದಲೇ ಸುವರ್ಣಸೌಧದಲ್ಲಿ ಒಂದು ರೀತಿ ರಣರಂಗದ ಚಿತ್ರಣ ಕಂಡುಬರುವಂತಹ ಎಲ್ಲ ಸಾಧ್ಯತೆಗಳಿದೆ. ಈಗ ಆಲ್ರೆಡಿ ಎಲ್ಲ ಶಾಸಕರು, ಸಚಿವರು, CM, DCM ಸೇರಿದಂತೆ ಎಲ್ಲರಿಗೂ ಕೂಡ ಬೇಕಾದಂತಹ ಅಗತ್ಯ ವ್ಯವಸ್ಥೆಗಳನ್ನು ಈಗ ಆಲ್ರೆಡಿ ಮಾಡುವಂತಹ ಕೆಲಸ ಕೂಡ ಆಗಿದೆ. ಇನ್ನು ಮಹಾಮೇಳಾವ್ಗೆ ಬರ್ತಿದ್ದ MES ಪುಂಡರು ಲಾಕ್ ಆಗಿದ್ದಾರೆ. ಬೆಳಗಾವಿಗೆ ಬರ್ತಾ ಇದ್ದಂತೆ ಪೊಲೀಸರು ಅವರ ಹೆಡೆಮುರಿ ಕಟ್ಟಿದ್ದಾರೆ. MES ಮುಖಂಡರು ಈ ಟಿಳಕವಾಡಿಯ ವ್ಯಾಕ್ಸಿನ್ ಡಿಪೋ ಮೈದಾನಕ್ಕೆ ಲಗ್ಗೆ ಇಡೋದಕ್ಕೆ ಅವರು ಯತ್ನಿಸಿದ್ರು. ಅವರನ್ನ ವಶಕ್ಕೆ ಪಡೆಯುವಂತ ಕೆಲಸ ಆಗಿದೆ. ರಸ್ತೆಯಲ್ಲಿ MES ಪುಂಡರಿಗೆ ಬ್ರೇಕ್ ಹಾಕಿದ್ದಾರೆ ಪೊಲೀಸರು. ಬೆಳಗಾವಿ, ನಿಪ್ಪಾಣಿ, ಬೀದರ್, ಬಾಲ್ಕಿ ಸಂಯುಕ್ತ ಮಹಾರಾಷ್ಟ್ರ ಆಗಬೇಕು ಅಂತೇಳಿ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಮಹಾಮೇಳಾವ್ಗೆ ಬರ್ತಾ ಇದ್ದಂತಹ MES ಪುಂಡರು ಲಾಕ್ ಆಗಿದ್ದಾರೆ. ಬೆಳಗಾವಿಗೆ ಅವರು ಕಾಲಿಡ್ತಾ ಇದ್ದಂತೆ ಅವರ ಹೆಡೆಮುರಿ ಕಟ್ಟಿದ್ದಾರೆ ಪೊಲೀಸರು. ಪ್ರತಿ ವರ್ಷ ಅಧಿವೇಶನದ ವೇಳೆ ಬಾಲ ಬಿಚ್ಚುತ್ತಾರೆ ಇವರು MESನವರು. ಈ ಬಾರಿಯೂ ಕೂಡ ಪ್ರೊಟೆಸ್ಟ್ ಮಾಡಬೇಕು ಅಂತೇಳಿ MESನ ಪುಂಡರು ಬಂದಿದ್ರು.
MES ಮುಖಂಡರಾದ ರಮಾಕಾಂತ್, ಆಮೇಲೆ ಶುಭಮ್ಮು, ಇನ್ನೂ ಒಂದಷ್ಟು ಮಂದಿ ಇದ್ದಾರೆ. ಅವರೆಲ್ಲರನ್ನು ಕೂಡ ವಶಕ್ಕೆ ಪಡೆಯುವಂತ ಕೆಲಸ ಕೂಡ ಆಗ್ತಾ ಇದೆ. ಅವರು ಪ್ರತಿ ವರ್ಷವೂ ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ ಬಂದು ಬಾಲ ಬೀಸ್ತಾರೆ. ಬಟ್ ಅವರು ಬಾಲ ಕಟ್ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಈ ಬಾರಿಯೂ ಕೂಡ ಪ್ರತಿಭಟನೆ ಮಾಡಬೇಕು ಅಂತೇಳಿ MES ನ ಪುಂಡರು ಬಂದಿದ್ರು. ಅವರನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ನೋಡಿ, ಮೊನ್ನೆ ಎಲ್ಲ ಕಳೆದ ತಿಂಗಳು ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲೂ ಕೂಡ MES ಕಾರ್ಯಕರ್ತರು ಬಂದು ಇದೇ ರೀತಿಯಾಗಿ ಕರಾಳ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅಂತೇಳಿ ಮುಂದಾಗಿದ್ರು. ಒಂದೊಂದು ಕಡೆ ಇವತ್ತು ಚಳಿಗಾಲದ ಅಧಿವೇಶನ ಆರಂಭ ಆಗ್ತಾ ಇದೆ. ಈ ಟೆಳಕವಾಡಿಯ ವ್ಯಾಕ್ಸಿನ್ ಡಿಪೋ ಏನಿದೆ ಅಲ್ಲಿಗೆ ಎಂಟ್ರಿ ಕೊಡ್ತಾ ಇದ್ದಂತೆ ಅವರನ್ನು ವಶಕ್ಕೆ ಪಡೆಯುವಂಥ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ರಸ್ತೆಯಲ್ಲಿ ಅವರಿಗೆ ಬ್ರೇಕ್ ಹಾಕಿದ್ದಾರೆ. ಇವರು ಬೆಳಗಾವಿ, ನಿಪ್ಪಾಣಿ, ಬೀದರು, ಬಾಲ್ಕಿ ಇವೆಲ್ಲವೂ ಕೂಡ ಸಂಯುಕ್ತ ಮಹಾರಾಷ್ಟ್ರ ಆಗಬೇಕು ಅನ್ನುವಂಥ ಘೋಷಣೆಗಳನ್ನು ಕೂಗ್ತಾ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ರು. ಅವರೆಲ್ಲರನ್ನೂ ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅತ್ತ ಕೆಲವೇ ಕ್ಷಣಗಳಲ್ಲಿ ಅಧಿವೇಶನ ಆರಂಭ ಆಗುತ್ತೆ. ಇತ್ತ MES ಪುಂಡರಿಗೆ ಪೊಲೀಸರು ಬ್ರೇಕ್ ಹಾಕಿದ್ದಾರೆ. ಕಳೆದ ತಿಂಗಳು ಕೂಡ ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸ್ಕೊಂಡು, ಕಪ್ಪು ಬಣ್ಣದ ಪಟ್ಟಿಗಳನ್ನು ಹಾಕ್ಕೊಂಡು ಕನ್ನಡ ರಾಜ್ಯೋತ್ಸವದ ದಿನದೊಂದನೇ MES ಕಾರ್ಯಕರ್ತರೆಲ್ಲರೂ ಕೂಡ ಅನುಮತಿ ಇಲ್ಲ ಅಂತ ಅಂದ್ರೂ ಕರಾಳ ದಿನಾಚರಣೆಯನ್ನು ಆಚರಿಸಿ ಒಂದು ರೀತಿ ಪುಂಡಾಟವನ್ನು ಮೆರೆದಿದ್ರು. ಆ ವೇಳೆ ಬೆಳಗಾವಿ ಭಾಗದಲ್ಲಿ ಅವರನ್ನು ವಶಕ್ಕೆ ಪಡೆಯುವಂಥ ಕೆಲಸ ಕೂಡ ಆಗಿತ್ತು. ಆ್ಯಂಡ್ ಎಗೈನ್ ಪ್ರತಿ ವರ್ಷ ಇವರು ಇದೇ ರೀತಿಯಾಗಿ MES ಪುಂಡರೇನಿದ್ದಾರೆ ಅಧಿವೇಶನ ಆರಂಭ ಆಗುವಂಥ ಸಮಯದಲ್ಲಿ ಇವತ್ತು ಹೇಳಿ ಕೇಳಿ ಮೊದಲನೇ ದಿನ ಸಹಜವಾಗಿ ಒಂದು ಕಡೆ ಎಲ್ಲ ರೀತಿಯಾದಂಥ ಸಿದ್ಧತೆ ಆಗಿದೆ. ಆಮೇಲೆ ಗಮನಿಸಬೇಕಾಗಿರುವಂಥ ವಿಚಾರ ಅಂತ ಅಂದರೆ ಈ ಕಳೆದ ಬಾರಿಗಿಂತ ಈ ಬಾರಿ ಸ್ವಲ್ಪ ಜಾಸ್ತಿ ಬಿಗಿ ಭದ್ರತೆಯನ್ನೇ ಕೈಗೊಳ್ಳಲಾಗಿದೆ. ಯಾಕಂತಂದರೆ ಒಂದು ರೀತಿ 7 ಸುತ್ತಿನ ಕೋಟೆ ಆಗಿದೆ ಬೆಳಗಾವಿ, ಎಲ್ಲ ರೀತಿಯಾಗಿ ಸಜ್ಜಾಗಿದೆ. ಮತ್ತೊಂದು ಕಡೆ ಈ ಅಧಿವೇಶನದ ಕದನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ. ಮತ್ತೊಂದು ಕಡೆ ಈ MES ಪುಂಡರ ಹಾವಳಿ ಅವರನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಈ ವ್ಯಾಕ್ಸಿನ್ ಡಿಪೋ ಏನಿದೆ ಅಲ್ಲಿ ಮೈದಾನಕ್ಕೆ ಅವರು ಬರ್ತಾ ಇದ್ರು, ಅಲ್ಲಿಗೆ ಬರಬೇಕು ಅಂತೇಳಿ ಯತ್ನಿಸ್ತಾ ಇದ್ರು. ಆ ಎಲ್ಲ MES ಪುಂಡರನ್ನು ರಸ್ತೆಯಲ್ಲೇ ತಡೆದಿದ್ದಾರೆ ಪೊಲೀಸರು.